ಇರಾನ್ ಮೇಲಿನ ದಾಳಿ, ಆ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ ಮಾಡಿದ ಇಸ್ರಾಯೇಲ್. ಖಮೇನಿ ಮನೆಯನ್ನ ಉಡಿಸ್ ಮಾಡಿರುವಂತಹ ಆ ವಿಡಿಯೋವನ್ನ ಇಸ್ರಾಯೇಲ್ ರಿಲೀಸ್ ಮಾಡಿದೆ. ಭಯಾನಕ ದೃಶ್ಯದ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರಾಯೇಲ್. ಹೊಡೆದು ಹಾಕಿದ್ದು ಹೀಗೆ ಅಂತ ಬೆಚ್ಚಿ ಬೀಳಿಸುವಂತಿದೆ ದಾಳಿಯ ದೃಶ್ಯ ನೋಡಿದು. ಯಾವ ಬಿಲ್ಡಿಂಗ್ನಲ್ಲಿ, ಯಾವ ಅಪಾರ್ಟ್ಮೆಂಟ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಅಡಗಿಕೊಂಡು ಕುಳಿತಿದ್ರು ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ, ಟೆಹರಾನ್ನಲ್ಲಿದು ಖಚಿತ ಮಾಹಿತಿ ಮೇರೆಗೆ ಅಟ್ಯಾಕ್ ಮಾಡಿತ್ತು. ಇಸ್ರಾಯೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಿಸೈಲ್ಗಳ ದಾಳಿಯನ್ನು ನಡೆಸಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಇಡೀ ಕಟ್ಟಡವನ್ನು. ನೋಡಿ, ಆಲ್ಮೋಸ್ಟ್ ಎರಡೂ ಕಟ್ಟಡವನ್ನು ಹೊಡೆದಾಕಿದ್ದಾರೆ. ಇಡೀ ಏರಿಯಾನೇ ಛಿದ್ರ ಆಗಿ ಹೋಗಿದೆ. ಸೊ ಈ ಬಿಲ್ಡಿಂಗ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಇದ್ರು. ಅವರ ಮಗಳು, ಅಳಿಯ ಮತ್ತು ಮೊಮ್ಮಗು, ನಾಲ್ವರು ಸೇರಿದಂಗೆ 7 ಜನ ಇರಾನ್ನ ಪ್ರಮುಖ ಸೇನಾ ಅಧಿಕಾರಿಗಳು, ಸರ್ಕಾರದ ಪ್ರಮುಖ ಅಧಿಕಾರಿಗಳು ಕೂಡ ಇದ್ರು ಇವರ ಜೊತೆಗೆ. ಎಲ್ಲರೂ ಕೂಡ ಧ್ವಂಸ ಆಗಿ ಹೋಗಿದ್ದಾರೆ, ಛಿದ್ರ ಆಗಿ ಹೋಗಿದ್ದಾರೆ ಈ ಮಿಸೈಲ್ ದಾಳಿಗೆ. ಸೊ ಈ ಒಂದು ವಿಡಿಯೋವನ್ನ ಇಸ್ರಾಯೇಲ್ ಹಂಚಿಕೊಂಡಿದೆ, ಪೋಸ್ಟ್ ಮಾಡಿದೆ. ಈ ವಿಡಿಯೋವನ್ನ ಖಮೇನಿಯ ಹೊಡೆದು ಹಾಕಿದಂತಹ ದೃಶ್ಯಗಳಿದು ಅಂತ ಇಸ್ರಾಯೇಲ್ ರಿಲೀಸ್ ಮಾಡಿರೋದು. ದುಬೈ ಕನ್ನಡಿಗರ ಸಂಘದ ಅಧ್ಯಕ್ಷ ಶಶಿಧರ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬೆಳಗಿಂದ ಸುಮಾರು ಜನ ಮಾತನಾಡಿದ್ರು ಸರ್ ನಮ್ಮ ಜೊತೆ, ಅಬುದಾಬಿ, ದುಬೈಯಿಂದ, ಬೆಹರೇನ್ನಿಂದ. ಅವರು ಹೇಳ್ತಾ ಇರೋದೊಂದೇ, ಅಂದರೆ ಸೇಫ್ ಆಗಿದ್ದೀವಿ, ಆತಂಕ ಪಡುವ ಹಾಗೆ ಏನಿಲ್ಲ, ಎಲ್ಲ ಇದೆ, ಆದರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ, ಈ ಪರಿಸ್ಥಿತಿಯನ್ನ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಆ ಬಗ್ಗೆ ಏನಾದರೂ ಕ್ರಮಗಳು ಆಗ್ತಾ ಇದೆ ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ತಮಗೆ ಸಿಕ್ಕಿದೆಯಾ? ಇಲ್ಲ ಸರ್, ಆ ತರದ್ ಯಾವುದೇ ಸುದ್ದಿ ನಮ್ಮ ಹತ್ರ ಇಲ್ಲ. ಯಾಕೆ ಅಂತಂದ್ರೆ ಈಗ ದುಡ್ಡು ಕೇಳೋದೇನಕ್ಕೆ ಅಂತಂದ್ರೆ ಈಗ ರಂಜಾನ್ ನಡೀತಾ ಇದೆ, ಹೋಟೆಲ್ ಎಕ್ಸ್ಟೆನ್ಷನ್ ಇದ್ರೆ ಈಸಿಯಾಗಿ ಆಗುತ್ತೆ. 100% ಆಕ್ಯುಪೆನ್ಸಿ ಇಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಒಂದು 35 ಜನ ಬಳ್ಳಾರಿ ಕಡೆಯಿಂದ ಬಂದವರು ಸ್ಟ್ಯಾಂಡರ್ಡ್ ಆಗಿದ್ರು, ಅವ್ರಿಗೂ ಕೂಡ ಹೋಟೆಲ್ ವ್ಯವಸ್ಥೆ ಆಗಿದೆ. ಅಂದ್ರೆ ಈ ಹೋಟೆಲ್ಗಳು ರಿಸರ್ವ್ಡ್ ಆಗಿರೋ ಕಾರಣಕ್ಕಾಗಿನಾ? ಹೌದು, ಕೆಲವರು ಆತರ ಮಾಡ್ಬೋದು ಅನ್ಸುತ್ತೆ, ಬಟ್ ಆದ್ರೆ ಬಹಳಷ್ಟು ಜನ ಆತರ ಮಾಡ್ತಾ ಇಲ್ಲ. ಯಾಕೆಂದ್ರೆ ಹೋಟೆಲ್ ಆಕ್ಯುಪೆನ್ಸಿ ಕಮ್ಮಿ ಇದೆ, ರಂಜಾನ್ ನಡೀತಾ ಇರೋದ್ರಿಂದ ಅಷ್ಟೊಂದು ಟೂರಿಸ್ಟ್ಗಳು ಇಲ್ಲ. ಸೊ ಹಂಗಾಗಿ ಹೈ ಆಕ್ಯುಪೆನ್ಸಿ ಇದೆ ಅಂತಿಲ್ಲ. ಸೊ ಎಕ್ಸ್ಟೆನ್ಷನ್ಸ್ ಈಸಿಯಾಗಿ ಸಿಗ್ತಾ ಇದೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಆತರ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಸೊ ನಮ್ಮ ಪ್ರವೀಣ್ ಶೆಟ್ಟರ್ದು ಒಂದು ಹೋಟೆಲ್ ಇದೆ, ಫಾರ್ಚೂನ್ ಹೋಟೆಲ್ ಅಂತ ಹೇಳಿ, ಸುಮಾರು ಹೋಟೆಲ್ಗಳಿದೆ. ಅಗತ್ಯ ಬಿದ್ರೆ ಅಲ್ಲಿ ಕೂಡ ನಾವು ರೆಫರ್ ಮಾಡಿ ಅಲ್ಲಿ ಕೂಡ ಸೇರಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಕರ್ನಾಟಕ ಸಂಘ ದುಬೈ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕೂಡ ಆಗಿದೆ. ಸೊ ಸರ್ಕಾರದ ಜೊತೆ ಸಂಪರ್ಕನೂ ಕೂಡ ಇವತ್ತು ಸಂಜೆ ಮೀಟಿಂಗ್ ಕರೆದಿದ್ದೇವೆ, ಮಾತಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಜನ ಟೂರಿಸ್ಟ್ ಪ್ಯಾನಿಕ್ ಆಗ್ತಾ ಇದ್ದಾರೆ. ಅವ್ರಿಗೆ ನಾನು ಇಷ್ಟೇ ಹೇಳಕ್ ಇಷ್ಟ ಪಡೋದು, ನೀವೇನ್ ಬಂದಿದ್ದೀರಲ್ಲ, ಸೇಫ್ ಆಗಿದೆ ಇಲ್ಲಿ ಕಂಟ್ರಿ, ಏನು ಪ್ರಾಬ್ಲಮ್ ಯಾರಿಗೂ ಆಗಿಲ್ಲ ಇದುವರೆಗೂ. ಸೊ ಹಂಗಾಗಿ ನೀವು ಯೋಚನೆ ಮಾಡುವಂತ ಅಗತ್ಯ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಹೊರಗಡೆ ಓಡಾಡದೆ ಇದ್ರೆ ಆಯ್ತು ಅಷ್ಟೇನೆ. ಇಲ್ಲಿ ಯಾವುದೇ ತರಹದ ಸಾವು ನೋವುಗಳು ಸಂಭವಿಸಿಲ್ಲ. ಅದಾದ ನಂತರ ಸೊ ನಿಮ್ಗೇನು ಆ ಮಿಸೈಲ್ಸ್ ಬಂದ್ರು ಕೂಡ ಅದು ಇಂಟರ್ಸೆಪ್ಟ್ ಆಗಿ ಕೆಳಗಡೆ ಬೀಳ್ತಾ ಇದೆಯೇ ಹೊರತು ಯಾವುದೇ ತರದ ಡೈರೆಕ್ಟ್ ಹಿಟ್ ಆ ತರದ್ ಏನು ಆಗ್ತಾ ಇಲ್ಲ. ಸೊ ಹಂಗಾಗಿ ಬಹಳಷ್ಟು ಜನ ಇದರ ಹೆಲ್ಪಿಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಪರ್ವ ಗ್ರೂಪ್ ಇಂದನೂ ಕೂಡ ನಾವು ಸಪೋರ್ಟ್ ಮಾಡ್ಲಿಕ್ಕೆ, ರಿಕ್ವೈರ್ಡ್ ಇದ್ದವರಿಗೆ ನಾವು ಎಮರ್ಜೆನ್ಸಿ ಮೆಡಿಸಿನ್ಸ್ ಏನಾದ್ರು ಇದ್ರೆ ನಾವು ಮಾಡ್ಲಿಕ್ಕೆ ಹೇಳಿದ್ದೇವೆ. ಮತ್ತೆ ಕನ್ನಡಿಗಸ್ ಹೆಲ್ಪ್ ಲೈನ್ ಅಂತ ಹೇಳಿ ಕೋವಿಡ್ ನಲ್ಲಿ ಏನ್ ಮಾಡಿದ್ವಿ ಅಲ್ಲಿಂದನೂ ಕೂಡ ನಾವು ಶುರು ಮಾಡಿದ್ದೇವೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ ಕೂಡ ನಾವು. ಸೊ ಪ್ಯಾನಿಕ್ ಆಗ್ಬೇಡಿ ಅಷ್ಟೇನೆ. ಬಂದಿರೋ ಏನು ಟೂರಿಸ್ಟ್ ಏನಾಗುತ್ತೆ, ನಾವ್ ಇಲ್ಲೇ ಇರೋದ್ರಿಂದ ನಮ್ಗೆ ಗೊತ್ತು ಈ ಕಂಟ್ರಿ ಏನು ಅಂತ, ನಾವು ಪೀಸ್ಫುಲ್ ಆಗಿದ್ದೀವಿ, ನಮ್ಗೇನ್ ತೊಂದರೆ ಇಲ್ಲ. ಟೂರಿಸ್ಟ್ ಪ್ಯಾನಿಕ್ ಆಗ್ತಾ ಇದ್ದಾರೆ. ಕೆಲವೆಲ್ಲ ಕಾಲ್ಸ್ ಬಂತು ನನ್ಗೆ, ಅವ್ರ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ತಾಯಿ ಫೋನ್ ಮಾಡಿ ಅಳ್ತಾ ಇದ್ದಾರೆ. ಸೊ ಆ ರೀತಿ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಸೊ ತೊಂದರೆ ಇಲ್ಲ.
ಸೊ ಇಲ್ಲಿ ಸೇಫ್ಟಿ ಇಸ್ ಅ ಹೈಯೆಸ್ಟ್ ಪ್ರಯಾರಿಟಿ. ಲೋಕಲ್ ಅಥಾರಿಟೀಸ್ ಬಹಳ ವಿಜಿಲೆಂಟ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ ನನ್ನ ಪ್ರಕಾರ. ಆಮೇಲೆ ಇನ್ನೊಂದಷ್ಟು ಟೀಮು, ಇನ್ನೊಂದು 70 ಜನ ಟೀಮ್ ಕೂಡ ಇಲ್ಲಿ ಬಂದಿದೆ. ಬಳ್ಳಾರಿ MLA ಅವರು ಇಲ್ಲಿದ್ದಾರೆ. ಸೊ ಅವರೆಲ್ಲರನ್ನೂ ಸಂಪರ್ಕ ಮಾಡಿದ್ದೀನಿ, ಎಲ್ಲರೂ ಸೇಫ್ ಆಗಿದ್ದಾರೆ. ಸೊ ಆತಂಕ ಪಡುವಂತ ವಿಷಯ ಇನ್ನೂ ಇಲ್ಲ. ಸೊ ನಾವು ಅನ್ಕೊಳ್ತಾ ಇರೋದು ಇನ್ನೊಂದು 2 ದಿನದಲ್ಲಿ ಈ ಒಂದು ಪರಿಸ್ಥಿತಿ ಸುಧಾರಿಸಿ ಸೊ ಫ್ಲೈಟ್ಸ್ ಎಲ್ಲ ರೀಓಪನ್ ಆಗುತ್ತೆ ಓಕೆ. ಅಂತ ನಾವು ಹೋಪ್ಸ್ ಅಲ್ಲಿ ಇದೀವಿ. ಈಗ ಅವ್ರ ಜೊತೆ ಕಾಲಲ್ಲಿ ಮಾತಾಡಿದ್ದು ಅಷ್ಟೇನಾ ಸರ್ ತಾವೀಗ? ಏನಾದರೂ ತಮಗೆ ತುಂಬ ನಿಯರೆಸ್ಟ್ ಲೊಕೇಶನಲ್ಲಿ ಏನಾದರೂ ಇದ್ದರೆ ತಾವೇ ಖುದ್ದಾಗಿ ಹೋಗಿ ಏನಾದರೂ ಮೀಟ್ ಆಗಿ ಬರುವಂಥದ್ದು ಏನಾದರೂ ಚಾನ್ಸಸ್ ಇದೆಯಾ? ಇಲ್ಲ ಸರ್, ಇಲ್ಲಿ ಅನ್ನೆಸರಿ ಟ್ರಾವೆಲ್ ಮಾಡಬೇಡಿ ಅಂತ ಅಡ್ವೈಸರಿ ಕೊಟ್ಟಿದ್ದಾರೆ. ಓಕೆ. ಸೊ ಹಂಗಾಗಿ ಹೊರಗಡೆ ಹೋದ್ರು ಕೂಡ ಸೊ ಪೊಲೀಸು ಕೇಳೋ ಚಾನ್ಸ್ ಇರುತ್ತೆ, ನೀವು ಯಾಕೆ ಹೊರಗಡೆ ಬಂದಿದ್ದೀರಾ, ಹಾಂ ಹಾಂ ಹಾಂ. ಅದಕ್ಕೊಂದು ವ್ಯಾಲಿಡ್ ರೀಸನ್ ಇರ್ಬೇಕು, ಮೆಡಿಕಲ್ ರೀಸನ್ ಇರ್ಬೇಕು. ಸೊ ಇಲ್ಲ ಅಂದ್ರೆ ಹೋಗೋದು ತಪ್ಪಾಗುತ್ತೆ. ಯಾಕೆಂದ್ರೆ 100% ಫಾಲೋ ಮಾಡ್ತಾರೆ ಇಲ್ಲಿ ರೂಲ್ಸ್ ನ ಎಲ್ಲರೂ ಕೂಡ. ಎಸ್. ಹಂಗಾಗಿ ನಾವು ಹೋಗ್ತಾ ಇಲ್ಲ ಅಷ್ಟೇನೆ. ಈ ಫೋನು, ನೆಟ್ವರ್ಕು, ಇಂಟರ್ನೆಟ್ ಆ ಬಗ್ಗೆ ಏನು ಸಮಸ್ಯೆ ಇಲ್ಲವಲ್ಲ? ಎಲ್ಲ ಪರ್ಫೆಕ್ಟ್ ಇದೆ ಸರ್, ಆಲ್ ಆಪ್ಟಿಮಲ್ ಆಗಿ ವರ್ಕ್ ಆಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಸೊ ಈವನ್ ಫುಡ್ ಸರ್ವಿಸಸ್ ಎಲ್ಲದೂ ಕೂಡ ಮನೆಗೇನೆ ಬರ್ತಾ ಇದೆ, ಹೋಮ್ ಡೆಲಿವರಿ ಕೂಡ ಬರ್ತಾ ಇದೆ. ಸೊ ಹೋಟೆಲ್ ರೆಸ್ಟೋರೆಂಟ್ಸ್ ಆರ್ಡರ್ಸ್ ಮಾಡ್ತಾ ಇದೀವಿ. ನಾರ್ಮಲ್ ಆಗಿದೆ, ಲೈಫ್ ನಾರ್ಮಲ್ ಆಗಿದೆ, ಯೋಚನೆ ಮಾಡೋಂತ ಅಗತ್ಯ ಇಲ್ಲ. ಬಟ್ ಈಗ ಗಲ್ಫ್ ಕಂಟ್ರಿಗಳಲ್ಲಿ ಇದ್ದಕ್ಕಿದ್ದಂಗೆ ಹಿಂಗೆ ಯುದ್ಧದ ವಾತಾವರಣ ಅಂದ ತಕ್ಷಣ ಅದು ಹೊಸದನಿಸ್ಬಿಡುತ್ತೆ. ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಇಲ್ಲಿ ಬಂದು ಮಿಸೈಲ್ ಬೀಳುತ್ತೆ ಅಂದರೆ ಐ ಥಿಂಕ್ ನೀವು ಇಲ್ಲಿವರೆಗೂ ನೋಡಿರ್ಲಿಕ್ಕಿಲ್ಲ ಇದನ್ನೆಲ್ಲ ಅಲ್ಲಿ. ಇಲ್ಲ ಸರ್, ನಾನು ಇಲ್ಲಿಗೆ ಬಂದು 25 ವರ್ಷ ಆಯ್ತು, ಬಟ್ ನೋಡ್ಲಿಲ್ಲ ನಾನು ಈ ತರದ ಒಂದು ಸಿಚುವೇಶನ್ ಇರ್ಲಿಲ್ಲ. ಸೊ ಇದು ಫಸ್ಟ್ ಟೈಮ್. ಭಯದ ವಾತಾವರಣ ಇರುತ್ತೆ ಒಂದ್ ಸ್ವಲ್ಪ ಸಹಜವಾಗಿ. ಭಯ ಇದ್ದೇ ಇರುತ್ತೆ, ಯಾಕೆಂದ್ರೆ ನಿಮ್ ಕಣ್ ಮುಂದೆನೆ ಆಕಾಶದಲ್ಲಿ ಈ ತರದ ಇಂಟರ್ಸೆಪ್ಷನ್ಸ್ ನೋಡಿರಲ್ಲ ನಾವು ಯಾವತ್ತೂ ಕೂಡ. ಸೊ ಆ ತರದೆಲ್ಲ ನಾವು ನೋಡಿದ್ದೆ, ನಿನ್ನೆ ರಾತ್ರಿ ನೋಡಿದ್ವಿ. ಬಟ್ ಇವಾಗ ಕನ್ಸಿಡರಬಲಿ ಕಮ್ಮಿ ಆಗೋಗಿದೆ, ಆ ಮೊಮೆಂಟಲ್ ಆಗಿದೆ. ಸೊ ಇವಾಗ ಏನ್ ಅದಿಲ್ಲ. ಅವ್ರು ರೆಗ್ಯುಲರ್ ಆಗಿ 1 ಗಂಟೆಲಿ 5-6 ಸತಿ ಆಗ್ತಾ ಇತ್ತು, ಈಗ ಅದು ನಿಂತಿದೆ ಬೆಳಗ್ಗೆಯಿಂದ. ಅದರಿಂದ ನಮ್ಗೆ ಹೋಪ್ಸ್ ಜಾಸ್ತಿ, ಈಗ ಸೆಟ್ಲ್ ಆಗ್ತಾ ಇದೆ ಅಂತ ಹೇಳಿ. ಈಗ ಅಲ್ಲಿ ಎಷ್ಟು ಜನ ಟೀಮ್ ವರ್ಕ್ ಮಾಡ್ತಾ ಇದೆ ಸರ್ ನಿಮ್ದು? ಆಮೇಲೆ ವ್ಯಾಲಂಟರಿ ಆಗಿ ಕಾಲ್ ಮಾಡೋದು, ಈಗ ನಂಬರ್ಸ್ಗಳನ್ನ ನೀವೇ ತೆಗೆದುಕೊಳ್ತಾ ಇದ್ದೀರಾ ಹೇಗೆ, ಅಥವಾ ನಿಮ್ಮ ಹೆಲ್ಪ್ಲೈನ್ಗಳಿಗೆ ಕಾಲ್ಸ್ಗಳು ಬರ್ತಾ ಇದೆಯಾ? ಬರ್ತಾ ಇದೆ ಸರ್, ಈಗ ಹಲವಾರು ವಾಹಿನಿಗಳು ಆಗ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು, ಅವರಿಗೆ ನಂಬರ್ ಕೂಡ ಕೊಟ್ಟಿದ್ದೀನಿ. ಸುಮಾರು ಒಂದು 200 ಜನರನ್ನ ನಾವು ಇವಾಗಲೇ ಸಂಪರ್ಕ ಮಾಡಿದೀವಿ. ಅವರಿಗೆ ಸಾಂತ್ವನ ಹೇಳಿದೀವಿ, ಯೋಚನೆ ಮಾಡಬೇಡಿ ಅಂತ ಹೇಳಿ ಧೈರ್ಯ ತುಂಬಿದೀವಿ. ಅಗತ್ಯ ಬಿದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಹೇಳಿ, ನಾವು ಖಂಡಿತ ಇಮಿಡಿಯೇಟ್ ಆಗಿ ಬಂದು ನಿಮ್ಮ ಮೀಟ್ ಮಾಡಿ ಅಗತ್ಯವಾಗಿರೋದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿದೀವಿ. ಅದಕ್ಕೆ ಎಕ್ಸ್ಪರ್ಟ್ಸೇ ಇದ್ದಾರೆ. ನಮ್ಮ ಕರ್ನಾಟಕ ಸಂಘ ದುಬೈನಲ್ಲಿ ಒಂದು ಕಮ್ಯುನಿಟಿ ಸರ್ವಿಸ್ ವಿಂಗೇ ಇದೆ, ಅದರಲ್ಲಿ ಶ್ವೇತಾ ಜಾಧವ್ ಅಂತ. ಸೊ ಮೆಡಿಕಲ್ ಸೂಪರ್ವಿಷನ್ ಅವ್ರು ಮಾಡ್ತಾರೆ. ಶೀಸ್ ಬಂದು ಈ ಮೆಡಿಕಲ್ ಇಂಡಸ್ಟ್ರಿ. ಅದ್ರ ಜೊತೆಗೆ ಹಿದಾಯತ್ ಅಡ್ಡೂರ್ ಅಂತ ಇದ್ದಾರೆ, ಸಿದ್ಲಿಂಗೇಶ್ BR ಅಂತ ಶಿವಮೊಗ್ಗದವರು ಅವರಿದ್ದಾರೆ, ಸುನೀಲ್ ಗವಾಸ್ಕರ್ ಇದ್ದಾರೆ. ನಮ್ಮ ಕರ್ನಾಟಕ ಸಂಘದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ದಯಾ ಕಿರೋಡಿನ್ ಇದ್ದಾರೆ, ಮನೋಹರ್ ಹೆಗ್ಡೆ, ಮಲ್ಲಿಕಾರ್ಜುನ್ ಗೌಡ್ರು, ನಾಗರಾಜ್ ರಾವ್ ಅಂತ ಹೇಳಿ. ಈಗ ಆಗ್ಲೇ ಒಂದು ಎಮರ್ಜೆನ್ಸಿ ಮೀಟಿಂಗ್ ಈಗ ಆಯ್ತು, ಜಸ್ಟ್ ಮುಗೀತು. ಇವಾಗ ಮುಗಿದ ತಕ್ಷಣ ಏನ್ ಅಪ್ರೋಚ್ ಮಾಡ್ಬೇಕು ಸರ್ಕಾರದ ಜೊತೆ ಅಂತಾನು ಕೂಡ ಡಿಸಿಷನ್ ಆಗಿದೆ. ಸೊ ರಾತ್ರಿ 8 ಗಂಟೆಗೆ ಇದು ಮೀಟಿಂಗ್ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಕೂಡ ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿ.